V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಸಾಕಷ್ಟು ಕಡೆ ಬೆಂಕಿ ಅನಾಹುತಗಳು ವರದಿಯಾಗ್ತಾ ಇದ್ದು, ಟರ್ಕಿ ದೇಶದಲ್ಲಿ ನಿನ್ನೆ ಭಯಂಕರವಾದ ಒಂದು ಬೆಂಕಿಯ ಅವಘಡ ನಡೆದಿದೆ. ಟರ್ಕಿ ಅಷ್ಟು ಪ್ರಮುಖವಾದದ್ದರಿಂದ ಆ ಸುದ್ದಿ ಬಹಳ ಸಣ್ಣದಾಗಿ ಬಂದಿದೆ. ಆದರೆ ಅದು ಭಯಂಕರವಾದ ಬೆಂಕಿ ಅವಘಡ ಹಾಗೂ ಸಾಕಷ್ಟು ಜನರ ಸಾವು ನೋವುಗಳಿಗೆ ಕಾರಣವಾಗಿದೆ. ಟರ್ಕಿಯ ಹೋಟೆಲ್ನಲ್ಲಿ ಸುಮಾರು 250 ಜನ ವಾಸ ಇದ್ದಂಥ ಒಂದು 12 ಮಹಡಿಯ ಹೋಟೆಲ್ನಲ್ಲಿ ಬೆಂಕಿ ಅನಾಹುತವಾಗಿ 66 ಜನರು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಮತ್ತು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 50ಕ್ಕೂ ಹೆಚ್ಚು ಜನರು ಗಾಯಗೊಂಡವರಿಗೆ ಚಿಕಿತ್ಸೆ ನಡೆಯುತ್ತಿದ್ದು, ಅವರಲ್ಲಿ 16 ಜನರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿಸಿದೆ. 66 ಸಾವು ಮತ್ತು 51 ಜನರ ಸುಡುಗಾಯ ಅನ್ನುವಂಥದ್ದು ಬಹಳ ದೊಡ್ಡ ಬೆಂಕಿ ಅನಾಹುತ ಎನ್ನುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಹಾಗಾಗಿ ಈ ಬೆಂಕಿ ಅನಾಹುತದ ಬಗ್ಗೆ ವಿಷಾದವನ್ನು ಇಡೀ ಜಗತ್ತು ಪ್ರಕಟಿಸಬೇಕಾದ ಅತಿ ಮುಖ್ಯ ಎನ್ನಿಸ್ತದೆ. ಹಾಗೂ ಟರ್ಕಿ ಇದನ್ನು ಎದುರಿಸಿ ಗೆಲ್ಲಲಿ ಅಂತ ಹೇಳಬಹುದು. ಟ್ರಂಪ್ ಅವರ 2ನೇ ಇನ್ನಿಂಗ್ಸ್ ಅಧ್ಯಕ್ಷರಾಗಿ 2ನೇ ಅವಧಿ ಅಂತೂ ಮಧ್ಯದ ವರ್ಷಕರಕ ನಿನ್ನೆಯೇ ಆರಂಭವಾಗಿದೆ. ಅವರ ಕೆಲವು ಹೇಳಿಕೆಗಳು ಜಗತ್ತನ್ನು ಬೇರೆ ಮಾಡಿ ಅಮೆರಿಕವೇ ಒಂಟಿ ಅನ್ನುವಂಥ ಸ್ಥಿತಿಗೆ ತಳ್ಳುವುದರಲ್ಲಿ ಯಾವುದೇ ಅನುಮತಿ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವಿಶ್ವಸಂಸ್ಥೆಯ ಸಹಸಂಸ್ಥೆಯಾಗಿರುವ ಜಾಗತಿಕ ಆರೋಗ್ಯ ಸಂಸ್ಥೆಗೆ ದೇಣಿಗೆ ನೀಡುವುದನ್ನು ಅಮೆರಿಕ ನಿಲ್ಲಿಸಿ ಹೂವಿನಿಂದ ಹೊರಗೆ ಬರುವ ತೀರ್ಮಾನವನ್ನು ತೆಗೆದುಕೊಂಡಿದ್ದರ ಅರ್ಥ ಇಷ್ಟೇ: ನಾವು ಹೆಚ್ಚಿಗೆ ಡೊನೇಷನ್ ಕೊಡೋದು, ನೀವು ಬಡ ದೇಶಗಳಿಗೆ ತಗೊಂಡೋಗಿ ಖರ್ಚು ಮಾಡೋದು, ಅದೆಲ್ಲ ಸಾಧ್ಯ ಇಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಟ್ರಂಪ್ ತೆಗೆದುಕೊಂಡಿದ್ದಾರೆ. ಇದು ಬಂಡವಾಳಶಾಹಿ ಧೋರಣೆಯ ಅತಿ ಮುಖ್ಯವಾದ ಅಂಶವಾಗಿದೆ. ಅದೇ ರೀತಿ ಪ್ಯಾರಿಸ್ ಒಪ್ಪಂದದಿಂದ ಹೊರಗಡೆ ಬಂದಿರೋದು ಕೂಡ, ನಾವು ಬೇಕಾದಷ್ಟು ಹೊಗೆ ಬಿಡ್ತೀವಿ, ಅದನ್ನು ಕೇಳಕ್ಕೆ ನೀವು ಯಾರು, ನಾವು ಹೊಗೆ ಬಿಟ್ಟರೆ ನಾವೇ ಕ್ಲೀನ್ ಮಾಡಬೇಕಂತ ಏನಿದೆಯಾ, ನೀವೇ ಮಾಡಿ ಅನ್ನುವ ಥರ ಧೋರಣೆ ಇದೆ. ಪ್ಯಾರಿಸ್ ಒಪ್ಪಂದದಿಂದ ಕೂಡ ಟ್ರಂಪ್ ಅವರು ಹೊರಗಡೆ ಬಂದಿದ್ದಾರೆ. ಹಾಗೂ ಅಮೆರಿಕಕ್ಕೆ ಬರುವ ಎಲ್ಲ ಸರಕುಗಳಿಗೆ ಸುಂಕ ಹಾಕೋದು ಸರಿ, ಮನಸ್ಸಿಗೆ ಬಂದಾಗೆ ಸುಂಕ ಹಾಕಿದರೆ ಅದನ್ನು ವಸ್ತು ತಗೊಳ್ಳುವವರ ಗ್ರಾಹಕರ ಮೇಲೆ ಬೀಳ್ತದೆ. ಗ್ರಾಹಕರ ಹಿತರಕ್ಷಣೆ ಆಳುವ ಸರ್ಕಾರಕ್ಕೆ ಇಲ್ವೇ ಅನ್ನುವಂಥ ಪ್ರಶ್ನೆ ಇದು ಹೇಳ್ತದೆ. ಹೀಗೆ 10 ಬೇಡದ ಕೆಲಸಗಳನ್ನೇ ಹೆಚ್ಚಾಗಿ ಇವರು ಘೋಷಿಸಿದ್ದಾರೆ. ಉದಾಹರಣೆಗೆ ಮಕ್ಕಳು, ಹಿಂದೆ ಅಮೆರಿಕದಲ್ಲಿ ಯಾರೇ ಹುಟ್ಟಿದ ಮಗುವಿಗೆ ಕೂಡಲೇ ಪೌರತ್ವ ಸಿಗ್ತಾಯಿತ್ತು. ಇವಾಗ ಆ ರೀತಿ ಇಲ್ಲ. ಇವಾಗ ಪೌರತ್ವ ಸಿಗಬೇಕಾದ್ರೆ ಹೆತ್ತವರಲ್ಲಿ ಯಾರಾದರೂ ಅಮೆರಿಕದ ಮೊದಲೇ ಪೌರರಾಗಿರಬೇಕು. ಇಲ್ಲ ಅಂದರೆ ಯಾವ ಮಗು ಹುಟ್ಟಿದ್ರೂ ಅವರ ಅಪ್ಪ ಅಮ್ಮ ಯಾವ ದೇಶದವರು ಆ ಮಗುವಿಗೆ ಸೇರುತ್ತದೆ, ಪೌರತ್ವ ಸಿಗುವುದಿಲ್ಲ ಅನ್ನುವಂಥ ಒಟ್ಟಾರೆ ಅಮೆರಿಕದ ಟ್ರಂಪ್ ಅವರ ಹೊಸ ಜೋಡಣೆಯು ಜಾಗತಿಕ ರಕ್ಷಿಸುವಲ್ಲಿ ಪೂರಕವಾಗಿಲ್ಲ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ದಿಲ್ಲಿ ಚುನಾವಣೆಯಲ್ಲಿ ಇವಾಗ 669 ಮಂದಿ ಸ್ಪರ್ಧಿಗಳು ಇದ್ದಾರೆ. ಇನ್ನೊಂದು ವರದಿಯ ಪ್ರಕಾರ 699 ಸ್ಪರ್ಧಿಗಳಿದ್ದಾರೆ. ಒಟ್ಟಾರೆ 700 ಸ್ಪರ್ಧಿಗಳು, ಹೆಚ್ಚು ಕಡಿಮೆ. ದಿಲ್ಲಿ ಚುನಾವಣೆಯಲ್ಲಿ ಒಟ್ಟಾರೆ 700 ಸ್ಪರ್ಧಿಗಳಿದ್ದು, ಅವುಗಳಲ್ಲಿ 3 ಪಕ್ಷಗಳ ನಡುವೆ ಪ್ರಮುಖ ಸ್ಪರ್ಧೆ ಇದ್ದು, ಆಮ್ ಆದ್ಮಿ ಪಕ್ಷ ಮುನ್ನಡೆಯಲ್ಲಿದೆ. BJP ಮತ್ತು ಕಾಂಗ್ರೆಸ್ಗಳು ಕೂಡ ಭಾರಿ ಪೈಪೋಟಿಯನ್ನು ನೀಡಿವೆ. ಇಲ್ಲಿ ಇರುವಂಥದ್ದು ವಿಷಯ ಅದಲ್ಲ. ಗ್ಯಾರಂಟಿಗಳನ್ನು ಬೈಕೊಂಡು ತಿರುಗ್ತಾ ಇದ್ದಂಥ BJP ಮತ್ತೆ ಒಂದಷ್ಟು ಗ್ಯಾರಂಟಿಗಳನ್ನು ತಂದಿದೆ. ಈಗ BJP ಘೋಷಿಸಿರುವ ಗ್ಯಾರಂಟಿ ಏನಂತೇಳಿದರೆ, ದಿಲ್ಲಿಯಲ್ಲಿ BJP ಗೆದ್ದಲ್ಲಿ KGಯಿಂದ PGಯವರೆಗೂ ಉಚಿತ ಶಿಕ್ಷಣ ಅಂತೆ. ಅಂದರೆ ಕ್ಯೂಬಾದಲ್ಲಿದೆ ಅದು. ಕ್ಯೂಬಾ ದೇಶದಲ್ಲಿ ಎಲ್ಲ ಶಿಕ್ಷಣ ಉಚಿತ. ಇವರು ಕೂಡ ದಿಲ್ಲಿಗೆ KGಯಿಂದ PGವರೆಗೆ ಉಚಿತ, ಅಂದರೆ ಸ್ನಾತಕೋತ್ತರ ಡಿಗ್ರಿವರೆಗೂ ಉಚಿತ. LKGಯಿಂದ ಅಷ್ಟು ಉಚಿತ ಇವರು ಕೊಡ್ತಾರೆ ಅನ್ನುವಂಥ ಯಾವ ಭರವಸೆ ಕೂಡ ಯಾರಿಗೂ ಇಲ್ಲ. ಆದರೂ ಕೂಡ BJP ಆ ಗ್ಯಾರಂಟಿಯನ್ನು ಘೋಷಿಸಿದೆ. ಒಂದು ವೇಳೆ BJP ದಿಲ್ಲಿಗೆ ಮಾತ್ರ KGಯಿಂದ PGವರೆಗೆ ಉಚಿತ ಶಿಕ್ಷಣವನ್ನು ಮಾಡಿದಲ್ಲಿ ಅದು ಇಡೀ ದೇಶಕ್ಕೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಅದೊಂದು ದೊಡ್ಡ ಹಗರಣ ಮತ್ತು ದೊಡ್ಡ ಕ್ರಾಂತಿಗೆ ಕೂಡ ಕಾರಣ ಆಗಬಹುದು ಅಂತ ಹೇಳಬಹುದು. ಇನ್ನು ಕೆಲವು ವಿಚಿತ್ರ ಪ್ರವೃತ್ತಿಯ ಜನರೇ ಇರ್ತಾರೆ, ಅವರು ಕೋರ್ಟಿಗೆ ಹೋಗಿ ಉಗ್ಗಿಸ್ಕೊಂಡು ಬರ್ತಾರೆ. ಅಂಥವರಲ್ಲಿ ಒಬ್ಬರು ಮುಖೇಶ್ ಚೌಧರಿ.
ಮುಖೇಶ್ ಚೌಧರಿ ಅನ್ನೋರು ಬಿಹಾರದವರು. ಇವರು ಕೋರ್ಟಿಗೆ ಹೋಗಿರೋದು ಏನಪ್ಪ ಅಂತ ಹೇಳಿದರೆ, ನನಗೆ ರಾಹುಲ್ ಗಾಂಧಿ ಅವರಿಂದಾಗಿ 250 ರೂಪಾಯಿ ನಷ್ಟ ಆಗಿದೆ, ನಷ್ಟ ಪರಿಹಾರ ತುಂಬಿಕೊಡಬೇಕು ಅಂತ. ಹೇಗಪ್ಪ ಇವರಿಗೆ ನಷ್ಟ ಆಯಿತು? ರಾಹುಲ್ ಗಾಂಧಿಯವರ ಮಾತು ಕೇಳಿ ನಾನು ಅವಾಕ್ಕಾಗಿ ನಡುಗಿದೆ. ಆಗ ನನ್ನ ಕೈಯಲ್ಲಿದ್ದ ಹಾಲಿನ ಪಾತ್ರೆ ಕೆಳಗೆ ಬಿದ್ದು 5 ಲೀಟರ್ ಹಾಲು ನಷ್ಟವಾಗಿ 250 ರೂಪಾಯಿ ನಷ್ಟವಾಗಿದೆ. ಆ 200 ರೂಪಾಯಿ ನಷ್ಟ ಭರ್ತಿ ಮಾಡಿಕೊಡಬೇಕು ರಾಹುಲ್ ಗಾಂಧಿ ಕೋರ್ಟಿಗೆ ಹೋಗಿದ್ದಾರೆ. ಇದೊಂದು ರೀತಿಯ ಪ್ರಚಾರ ಸ್ಟಂಟ್ ಅಂತ ಹೇಳ್ಬೋದು. ಈ ಪ್ರಚಾರ ಸ್ಟಂಟ್ ವಿರೋಧ ನ್ಯಾಯಾಧೀಶರು ಕೂಡ ಅರ್ಜಿ ಹಾಕಿದವರಿಗೆ ದಂಡ ಹಾಕುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು IT ಕಂಪನಿಗಳ ಸ್ಥಾನ ನಿರ್ಣಯ ಮತ್ತೆ ಒಂದು ಪಟ್ಟಿ ಹೊರಗಡೆ ಬಂದಿದೆ. ಅಕ್ಸೆಂಚರ್ ಸಂಸ್ಥೆಯು ಸತತ 7ನೇ ವರ್ಷ ಜಗತ್ತಿನ IT ಕಂಪನಿಯಲ್ಲಿ ಮೌಲ್ಯವನ್ನು ಉಳಿಸಿಕೊಂಡು ಮೊದಲ ಸ್ಥಾನದಲ್ಲಿ, ಸತತ 7ನೇ ವರ್ಷ ಅಕ್ಸೆಂಚರ್ ಕಂಪನಿ. 2ನೇ ಸ್ಥಾನದಲ್ಲಿ ಭಾರತದ TCS ಟಾಟಾ ಅವರ ಕಂಪನಿ TCS ಇದೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ. IT ಭಾರತ ಕೂಡ ಅಗ್ರ ದೇಶ ಅನ್ನುವುದಲ್ಲ ಇದನ್ನು ನಿರೂಪಿಸ್ತದೆ ಅಂತ ಹೇಳಬಹುದು. ಇನ್ನು ಈ ಗಾಂಧೀಜಿಯವರ ವಿಷಯ ಸದಾ ಮಾತಾಡ್ತಾ ಇರುವಂಥ ವಿಷಯ. ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ. ಗಾಂಧಿನ ಕೊಂದಾಕಿದ್ರು, ಗಾಂಧಿ ಸತ್ತೇ ಇಲ್ಲ. ಗಾಂಧಿ ಇಡೀ ಜಗತ್ತಿನಲ್ಲಿ ಈಗಲೂ ಕೂಡ ಜೀವಂತ ಇದ್ದಾರೆ. ಗಾಂಧಿಯನ್ನು ಬೈಯುವವರು ಒಂದು ಕಡೆ ಜೀವಂತ ಇಟ್ಟರೆ ನಮ್ಮ ಪುರಾಣದಲ್ಲಿ ಬರ್ತದೆ. ನಮ್ಮ ಪುರಾಣದಲ್ಲಿ ಒಂದು ಕಡೆ ಬರ್ತದೆ, ನಿಮಗೆ ವೈರಿಯಾಗಿ ಬೇಗ ನನ್ನ ಅಲ್ಲಿಗೆ ಬರಬೇಕು, ನನ್ನ ಮಿತ್ರರಾಗಿ ಭಾಳ ನಿಧಾನವಾಗಿ ಬರಬೇಕು, ಅದು ವೈರಿಯಾಗಿ ಬೇಗ ಆಗಿ ಬರುವಂಥ. ಆ ರೀತಿಯಲ್ಲಿ BJP ಅವರು ಸಂಘ ಪರಿವಾರದವರು ವೈರಿಯಾಗಿ ಮಾತಾಡೋದು, ದಿನ ಗಾಂಧೀಜಿ ಬಗ್ಗೆ ಮಾತಾಡೋದೇ, ಗಾಂಧೀಜಿ ಬಗ್ಗೆ ಮಾತಾಡೋದು ಆ ಪ್ರಚಾರದಲ್ಲಿ ಅವರಿದ್ದಾರೆ. ಅದೇ ರೀತಿ ಗಾಂಧೀಜಿಯನ್ನು ಪ್ರಚಾರದಲ್ಲಿ ಇಟ್ಟಿರುವಂಥ ಇಡೀ ಜಗತ್ತಿನಲ್ಲಿ ಈಗ ಬೆಳಗಾವಿಯಲ್ಲಿ ಅತಿ ಎತ್ತರದ ಗಾಂಧಿ ಪ್ರತಿಮೆಯೊಂದನ್ನು ಸ್ಥಾಪಿಸಲಾಗಿದೆ. ಅದು 100ನೇ ವರ್ಷಕ್ಕೆ ನೆನಪಿನ ಗಾಂಧಿ ಮೂರ್ತಿ. ಜಗತ್ತಿನಲ್ಲಿ ಅತಿ ಹೆಚ್ಚು ದೇಶಗಳಲ್ಲಿ ಮೂರ್ತಿ ಹೊಂದಿರುವಂಥ ವ್ಯಕ್ತಿಗಳಲ್ಲಿ ಗಾಂಧಿ ಒಬ್ಬರು. ಅದರಲ್ಲಿ ಇವಾಗ ಬೆಳಗಾವಿಯಲ್ಲಿ ಯಾಕಪ್ಪ ಅಂತೇಳಿ 100 ವರ್ಷಗಳ ಹಿಂದೆ 1924ರಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರ ಅಧ್ಯಕ್ಷತೆ ವಹಿಸಿದ್ರು. ಅವರ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಸಮ್ಮೇಳನವಾಗಿತ್ತು ಅದು ಬೆಳಗಾವಿ ಸಮ್ಮೇಳನ. ಆದರೆ ಬೆಳಗಾವಿ ಆವಾಗ ಕರ್ನಾಟಕದಲ್ಲಿ ಇರಲಿಲ್ಲ. ಆ ಸಮ್ಮೇಳನ ನಡೆದಾಗ ಬೆಳಗಾವಿಯು ಮುಂಬೈ ಪ್ರಾಂತ್ಯಕ್ಕೆ ಸೇರಿತ್ತು, ಬ್ರಿಟಿಷರ ನೇರ ಆಡಳಿತದಲ್ಲಿತ್ತು. ಆದರೂ ಕೂಡ ಅಂಥ ಒಂದು ಸಮ್ಮೇಳನವನ್ನು ನಡೆಸಿ ಬ್ರಿಟಿಷರಿಗೆ ಸವಾಲು ಹಾಕಿತ್ತು ಆ ಸಮ್ಮೇಳನ. ಅದರ ನೆನಪಿಗಾಗಿ ಅಲ್ಲಿ ಇವಾಗ 1 ವರ್ಷ ಕಾಲ ಕಾಂಗ್ರೆಸ್ನವರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎನ್ನುವಂಥ ಒಂದು ಚಳವಳಿಯನ್ನು ದೇಶಮಟ್ಟಕ್ಕೆ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವಂಥ BJP ಛಲವಾದಿಯವರು, ಕಾಂಗ್ರೆಸ್ನವರು ರಾತ್ರಿ ಇಡೀ ಕುಡ್ಕೊಂಡು ಬಿತ್ಕೊಂಡಿರ್ತಾರೆ, ಬೆಳಿಗ್ಗೆ ಇದ್ದು ಜೈ ಬಾಪು ಅಂತಾರಂತ ಒಂದು ಬಾಂಬನ್ನು ಹಾಕಿದ್ದಾರೆ. ಆದರೆ ಇದನ್ನೆಲ್ಲ ಈ ರಾತ್ರಿ ಎಲ್ಲ ಕುಡಿಲಿಕ್ಕೆ ಪೂರೈಸಿದವರಲ್ಲಿ ಛಲವಾದಿಯವರು ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಕೆಲವರು ಉತ್ತರ ಕೊಡ್ತಾ ಇದ್ದಾರೆ. ಹಾಗಾಗಿ ರಾಜಕೀಯದ ಕೆಸರೆರಚುವಿಕೆ ಎಲ್ಲ ಕಡೆ ಇದೆ ಅಂತ ಹೇಳ್ಬೋದು. ಅದಕ್ಕೆಲ್ಲ ಗಂಭೀರವಾದ ವಿಷಯ ಏನಂತ ಹೇಳಿದ್ರೆ, ನಕಲಿ ಔಷಧಿಗಳ ಹಾವಳಿ. ನಕಲಿ ವಸ್ತುಗಳು ಎನ್ನುವಂಥದ್ದು ಇನ್ನು ಭಾಳ ಮಾರುಕಟ್ಟೆಯಲ್ಲಿ ಹೋದರೆ ಟೂತ್ಪೇಸ್ಟ್ನಿಂದ ಹಿಡಿದು, ಅಕ್ಕಿಯಿಂದ ಹಿಡಿದು, ಬೇಳೆಯಿಂದ ಹಿಡಿದು, ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಕೂಡ ನಕಲಿ ಇರ್ತವೆ. ಕಲಬೆರಕೆ, ಈ ಕಲಬೆರಕೆ ಮಾಡುವಾಗ ಅಥವಾ ನಕಲಿ ಮಾಡುವಾಗ ಜೀವಹಾನಿ ಅಲ್ಲದ್ದಾದರೆ ಪರವಾಗಿಲ್ಲ. ಕೆಲವರು ಇವಾಗ ಗೋಧಿ ಬ್ರೆಡ್ ಅಂತ ಹೇಳ್ತಾರೆ, ಗೋಧಿ ಬ್ರೆಡ್ ಅಂತ ಹೇಳಿಬಿಟ್ಟು ಮೈದಾ ಬ್ರೆಡ್ ಮಾಡ್ತಾರೆ. ಅಲ್ಲಿ ಏನು ಹಾಕಿರ್ತಾರೆ, ಇದು ಗೋಧಿ ಮೊದಲೇ ಮೈದಾ ಮಾಡಿರೋದಾದ್ರಿಂದ ಅದು ಕೂಡ ಗೋಧಿ ಬ್ರೆಡ್ ಅಂತ ಹೇಳ್ಬಿಟ್ಟು ಬುರುಡೆ ಬಿಡ್ತಾರೆ. ಅದೇ ರೀತಿ ಔಷಧಿಗಳನ್ನು ಅಥವಾ ತಿಂಡಿಗಳನ್ನು ನಕಲಿ ಮಾಡುವಾಗ ಜೀವಹಾನಿ ಆಗದ ಅಂತೇಳಿದ್ರೆ ಜೀವಹಾನಿ. ಇವಾಗ ಅಕ್ಕಿ ಹಿಟ್ಟಿನ ಬದಲಿಗೆ ಇವಾಗ ಹೋಟ್ಲಲ್ಲಿ ಪಕೋಡಗಳು ಮಾಡುವಾಗ ಇವಾಗ ಏನು ಮಾಡ್ತಾರೆ, ಕಡಲೆ ಹಿಟ್ಟಿನ ಬದಲು ಮೈದಾ ಹಿಟ್ಟು ಹಾಕಿಬಿಟ್ಟು ಬಣ್ಣ ಹಾಕ್ಬಿಡ್ತಾರೆ. ಏನೋ ಬಣ್ಣ ಒಳ್ಳೆಯದಾದರೆ ಏನು ಸಾಯೋದಿಲ್ಲ ಜನ. ಅದೇ ರೀತಿ ನೀವು ಅಕ್ಕಿ ಹಿಟ್ಟಿನ ಬದಲಿಗೆ ಮರಗೆಣಸಿನ ಹಿಟ್ಟು ಬಳಸಿದರೆ ಏನು ಮನುಷ್ಯರು ಸಾಯೋದಿಲ್ಲ. ಅದೇ ರೀತಿ ನಕಲಿ ಕಲಬೆರಕೆ ಆದಕ್ಕೂ ಕೂಡ ಜನರಿಗೆ ಹಾನಿ ಆಗಬಾರದಂಥ ಕಲಬೆರಕೆ ಮಾಡಿದರೆ ಓಕೆ. ಆದರೆ ತೆಂಗಿನ ಎಣ್ಣೆಗೆ ವೈಟ್ ಆಯಿಲ್ ಬೆಳೆಸುವಂಥದ್ದು ಜೀವಮಾರಕವಾದುದು. ಈ ರೀತಿಯ ಕಲಬೆರಕೆ ಕೂಡ ಆಗ್ತದೆ. ಅದಕ್ಕಿಂತ ಹಾನಿಕಾರಕವಾದುದು ನಕಲಿ ಔಷಧಿ. ನಕಲಿ ಔಷಧಿಯ ಜಾಲ 1923-24ರಲ್ಲಿ ಸುಮಾರು 17 ನಕಲಿ ಔಷಧಿಗಳ ಪತ್ತೆಯಾಗಿದ್ದು,
ಈಗ ಕಳೆದ 2024 ಡಿಸೆಂಬರ್ 31ಕ್ಕೆ ಮತ್ತೆ 22 ನಕಲಿ ಔಷಧಿಗಳು ಪತ್ತೆಯಾಗಿವೆ. ಹಲವಾರು ಕಂಪನಿಗಳು ನಕಲಿ ಔಷಧಿಗಳನ್ನು ತಯಾರಿಸಿ ಒಳ್ಳೆಯ ಔಷಧಿಗಳ ನಡುವೆ ತೂರಿಸಿ ವೈದ್ಯರಿಗೂ ಕಮಿಷನ್ ಕೊಟ್ಬಿಟ್ಟು ಜನರ ಪ್ರಾಣ ಹಿಂಡುತ್ತಿವೆ ಅಂತ ಗೊತ್ತಾಗ್ತದೆ. ಇದರಲ್ಲಿ ಇನ್ನೊಂದು ವಿಷಯ ಕೂಡ ಇದೆ. ಈ ನಕಲಿ ಔಷಧಿಗಳು ಯಾಕೆ ಬಳಕೆ ಆಗ್ತವೆ ಅಂತ ಹೇಳಿದರೆ, ಕೆಲವು ಕಾಯಿಲೆಗಳು ತನ್ನಷ್ಟೇ ಗುಣ ಆಗುವ ಇರ್ತವೆ. ಅಂಥ ಔಷಧಿಗಳು ಈ ನಕಲಿ ಔಷಧಿಗಳನ್ನು ಕೊಟ್ಬಿಟ್ಟು ವೈದ್ಯರು ಕೂಡ ವಂಚಿಸುತ್ತಿದ್ದಾರೆ ಅಂತ ಹೇಳಲಾಗಿದೆ. ಇವೆಲ್ಲವೂ ಕೂಡ ಯಾವುದೇ ರೀತಿಯಲ್ಲಿ ಜನಪರವಲ್ಲ ಅಂತ ಹೇಳ್ಬೋದು. ಇನ್ನು ನೀರು ತುಂಗಭದ್ರಾ ನದಿಯ ನೀರು ಹಸಿರಾಗಿದೆಯಂತೆ, ಅದರ ದಡದಲ್ಲಿ ಬೆಳೆದಿರುವ ಭತ್ತ ಹಳದಿಯಾಗಿದೆಯಂತೆ. ಭತ್ತ ಹಳದಿ ಆದರೆ ಒಳ್ಳೆಯದು, ಯಾಕಂತ ಹೇಳಿದರೆ ಚಿನ್ನದ ಪೈರು ಅಂತ ಒಂದು ಭತ್ತವನ್ನು ಹೇಳ್ತಾರೆ, ಚಿನ್ನದ ಪೈರು. ಆದರೆ ಇಲ್ಲಿ ಹಳದಿ ಆಗಿರೋದು ರೋಗದಿಂದ ಹಳದಿ ಆಗಿದೆ. ಹಾಗಾಗದೇ ಇರಲಿ, ಪೈರು ಫಸಲು ಬಿಟ್ಟು ತೆನೆ ಹಾಕಿ ಅದು ಚಿನ್ನದ ಪೈರಾಗಲಿ ಹಳದಿ ಆಗಲಿ ಅಂತ ಬಯಸುತ್ತಾ ಕತೆ ಕಾರಣಕ್ಕೆ ಒಂದು ಕಾಮವನ್ನು ಎಳೆದು ನೋಡ್ತಾ ಇರಿ V4 ನ್ಯೂಸ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.